ಕುಂದಾನಗರಿಯ ಈ ಮಹಿಳೆಯರು ಎಲೆಮರಿಕಾಯಿಯಂತೆ ಸಾಧನೆಗೈದಿದ್ದಾರೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ಆಧಾರ ಸ್ತಂಭವಾಗಿದ್ದಾರೆ. ಬಿಮ್ಸ್ ಆಸ್ಪತ್ರೆಯ ಹೆರಿಗೆ ವಿಭಾಗ, ಐಸಿಯು ಘಟಕ, ಬ್ಲಡ್ ಬ್ಯಾಂಕ್, ಆಡಳಿತ ವಿಭಾಗ, ಆರ್ಥಿಕ ವಿಭಾಗ ಸೇರಿದಂತೆ ಒಂದೊಂದು ವಿಭಾಗವನ್ನು ಮಹಿಳಾ ಮಣಿಯರೇ ಮುನ್ನಡೆಸ್ತಾ ಇದ್ದಾರೆ. ದಿನಾಚರಣೆ ಮಾಡ್ತಾ ಇದ್ದೇವೆ. ನಮಗೆ ಜೀವ ಕೊಟ್ಟವಳು ಕೂಡ ಒಬ್ಬ ತಾಯಿ. ಆ ಹೆಣ್ಣನ್ನು ಇವತ್ತು ಎಲ್ಲರೂ ಕೂಡ ಪೂಜಿಸ್ತೇವೆ, ಗೌರವಿಸ್ತೇವೆ. ಹಾಗಾಗಿ ಇವತ್ತು ಬೆಳಗಾವಿಯ ವಿಶೇಷ ಸಾಧನೆ ಮಾಡಿದಂಥ ಅನೇಕ ರಂಗಗಳಲ್ಲಿ ಮಹಿಳೆಯರಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮಹಿಳಾ ಸಾಧಕರಿದ್ದಾರೆ. ನಾನು ತೋರಿಸ್ತಾ ಇದ್ದೀನಿ. ಇವರೆಲ್ಲರೂ ಕೂಡ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿರ್ತಕ್ಕಂಥ ಮಹಿಳಾ ಸಾಧಕರು. ಇವರೆಲ್ಲರೂ ಕೂಡ ಕಳೆದ ಒಂದು 15ರಿಂದ 20 ವರ್ಷ ಇವರೆಲ್ಲ ಒಂದು ಸೇವಾ ಅವಧಿ ಇರ್ತಕ್ಕಂಥದ್ದು. ಇವರೆಲ್ಲರೂ ಕೂಡ ತಮ್ಮ ಕರ್ತವ್ಯದ ಜೊತೆಗೆ ಸಾಮಾಜಿಕ ಪ್ರಜ್ಞೆಯನ್ನು ಇಟ್ಟುಕೊಂಡು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕ ಬಿಮ್ಸ್ ಆಸ್ಪತ್ರೆ ಬಂದಂಥ ಸಂದರ್ಭದಲ್ಲಿ ಅನೇಕ ಆರೋಪಗಳು ಕೂಡ ಕೇಳಿಬರುತ್ತೆ. ಅದರ ಮಧ್ಯೆ ಕೂಡ ಎಲೆಮರೆಕಾಯಿ ಅಂತಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಒಂದು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ಆಧಾರ ಸ್ತಂಭಗಳಾಗಿರ್ತಕ್ಕಂಥ ನಾರಿಮಣಿಯರ ಬಗ್ಗೆ ನಾವು ಮಾತಾಡ್ಸೋಣ. 15 ವರ್ಷ ಆಯಿತು ನಾನು ಬಿಮ್ಸ್ ಅಲ್ಲಿ ಸರ್ವಿಸ್ ಮಾಡ್ತಾ. ಆದರೆ ಈ 2 ವರ್ಷದಿಂದ ನಾನು ಮಹಿಳಾ ವಿಭಾಗ, ಕುಂದುಕೊರತೆಗಳ ವಿಭಾಗದಲ್ಲೂ ಕೆಲಸ ಮಾಡ್ತಿದ್ದೀನಿ. ಅದಕ್ಕೆ ಮುಂಚೆನೂ ಯಾಕಂದ್ರೆ ನಮ್ಮದು ಸಮುದಾಯ ವಿಭಾಗ ಆದ್ದರಿಂದ ಕೆಲವೊಂದು ಸತಿ ವಿದ್ಯಾರ್ಥಿಗಳು ಬರ್ತಿದ್ರು. ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ, ಒಂದು ಹುಡುಗಿ, ಒಂದು ವಿದ್ಯಾರ್ಥಿನಿ ಒಂದೊಂದು ರಿಮೋಟ್ ಪ್ಲೇಸ್ ಇಂತ್ರ ಇದ್ಲು ನಮ್ಮಲ್ಲಿ. ಅವಳು ಆ್ಯಕ್ಚುಲಿ ಬಹಳ ಸಂಕಷ್ಟ ಪರಿಸ್ಥಿತಿಯಲ್ಲಿ ಬೆಳೆದಂಥವಳು. ಅವಳ ಮನೆಯಲ್ಲಿ ಒಂದು ಸ್ವಲ್ಪ ಬಾಲ್ಯ ವಿವಾಹ ಆ ಥರದ್ದೆಲ್ಲ ಏನೋ ಇಶ್ಯೂ ನಡೆದಿತ್ತು. ಆ್ಯಂಡ್ ಕೆಲವೊಂದು ಇಕ್ಕಟ್ಟಿನ ಪರಿಸ್ಥಿತಿ, ಅದು ಹೇಳೋಕ್ಕಾಗ್ತಿರ್ಲಿಲ್ಲ ಅವಳಿಗೆ. ಒಳ್ಳೆ ಹುಡುಗಿ, ಬಟ್ ಏನೋ ಆದಂತ ಅವಳ ಅಭ್ಯಾಸದಲ್ಲಿ ಒಂದು ಸ್ವಲ್ಪ ವೀಕ್ ಆಗಿದ್ಲು. ಅವಾಗ ಒಂದು ಸತಿ ಅವಳು ನಮ್ಮ ಹತ್ರ ಬಂದು ತಂದು ಎಲ್ಲ ಅವಳಿಗೆ ಏನೋ ಹೇಳ್ಕೋಬೇಕು ಅನಿಸ್ತು, ಏನೋ ನನ್ನ ಮುಂದೆ ಬಂದು ಅಥವಾ ನಮ್ಮ ಸ್ಟಾಫಲ್ಲಿ ಹೇಳ್ಕೊಂಡ್ಳು ತಂದು ಏನೇನು ಸಮಸ್ಯೆ ಇದೆ, ನಮ್ಗೆ ಯಾವ ಥರ ಇದರ ಹೊರಗೆ ಬರಬೇಕು ಅಂತ. ಸೊ ವಿ ಕೌನ್ಸಿಲ್ಡ್ ಹರ್. ಆ್ಯಕ್ಚುಲಿ ಅವಳು ಡಿಪ್ರೆಷನ್ನೆಲ್ಲ ಸ್ಟೇಟ್ನಲ್ಲೇ ಇದ್ಲು. ಚೆನ್ನಾಗಿ ಒಂದು ಸ್ವಲ್ಪ ಕೌನ್ಸಿಲ್ ಮಾಡಿ ಯಾವ ಥರ ಅವಳು ಡೀಲ್ ಮಾಡಬೇಕು ಆ ಸಿಚುವೇಶನ್ನು ಎಲ್ಲ ಹೇಳ್ಕೊಟ್ವಿ. ಆಮೇಲೆ ಅವಳಿಗೊಂದು ಸ್ವಲ್ಪ ಧೈರ್ಯ ಬಂತು, ಆ ಡಿಪ್ರೆಷನ್ ಇಂತ್ರನೂ ಹೊರಗೆ ಬಂದ್ಲು. ಆಮೇಲೆ ನಮ್ಮ ಸಬ್ಜೆಕ್ಟಲ್ಲಿ ಆ ವರ್ಷ ಅವಳು ಟಾಪ್ ಸ್ಕೋರ್ ಮಾಡಿದ್ಲು. ಸೊ ಆ ಥರ ಅವಳು ಆ ಒಂದು ಸಿಚುವೇಶನ್ ಇಂಥ ಹೊರಗೆ ಬರಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಇಂಥ ಹಾಗೂ ನಾವು ಸ್ವಲ್ಪ ಅವಳಿಗೆ ಸಹಾಯ ಮಾಡಿದ್ವಿ. ಆಮೇಲೆ ಈಗ ಮಹಿಳಾ ಕುಂದುಕೊರತೆ ವಿಭಾಗದಲ್ಲೂ ನಾವು ಸಾಕಷ್ಟು ಕಂಪ್ಲೇಂಟ್ ಬರ್ತವೆ, ನಾವು ತಗೋತೀವಿ, ಅವ್ರನ್ನ ಕೌನ್ಸಿಲಿಂಗು ಮಾಡ್ತೀವಿ. ಎಲ್ಲೇ ಹೋಗ್ರಿ ಪುರುಷ ಪ್ರಾಧಾನ್ಯ ಅಂತ ಹೇಳ್ತೀವಿ. ಎಲ್ಲ ಮಹಿಳೆಯರಿದ್ರಿ, ನೀವು ಮಹಿಳೆ ಕೂಡ. ಹಾಗಾಗಿ ಹೆಂಗೆ ಅನ್ಸುತ್ತೆ ಇವತ್ತು ವುಮೆನ್ಸ್ ಡೇ? ಪ್ರೌಡ್ ಫೀಲ್ ಆಗುತ್ತೆ ನಿಮ್ಮೆಲ್ಲ ಟೀಮ್ ವರ್ಕ್ ಮಾಡೋದು? ಎಸ್ ಸರ್, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮಹಿಳಾ ದಿನದ ಶುಭಾಶಯಗಳು. ಸೊ ಬೀಯಿಂಗ್ ಅ ಲೇಡಿ ಆಲ್ಸೋ ಐ ಫೀಲ್ ವೆರಿ ಸೆಕ್ಯೂರ್ ಟು ವರ್ಕ್. ಏನೇನಿದೆ ಎಲ್ಲಾನು ಅವರೂ ಅಷ್ಟೇ ನಮಗೆ ಸಪೋರ್ಟ್ ಮಾಡ್ತಾರೆ. ಬೀಯಿಂಗ್ ಅ ಡೈರೆಕ್ಟರ್ ಆಲ್ಸೋ, ಆಸ್ ಯು ಕ್ಯಾನ್ ಸಿ, ಅಂಗವಿಕಲತೆ ಇದ್ರೂ ನಾನು ಆಡಳಿತ ಇದರಲ್ಲಿ ಕ್ಷೇತ್ರದಲ್ಲಿ ಬಂದಿದ್ದೀನಿ. ಆ್ಯಂಡ್ ವಿತಿನ್ 3 months ಆಲ್ಸೋ ಐ ಹ್ಯಾವ್ ಬೀನ್ ಸೆಂಟ್ರಲ್ ಲ್ಯಾಬ್ ಇನ್ಚಾರ್ಜ್ ಆಲ್ಸೋ. ಸೊ ಅಂಡರ್ ಅಸ್ ವಿ ಆರ್ ಹ್ಯಾವಿಂಗ್ ಸಮ್ 60 people ವರ್ಕಿಂಗ್ ಅಂಡರ್ ಅಸ್. ಆ್ಯಂಡ್ ಆಸ್ ಮೇಡಮ್ ಸೆಡ್, ಸೂಪರ್ ಸ್ಪೆಷಾಲಿಟಿನೂ ಶುರು ಆಗಿದೆ. ಸೊ ಉನ್ನತ ಪರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ. NABL ಅಕ್ರಿಡೇಷನ್ ಆಲ್ಸೋ ವಿ ಆರ್ ಗೋಯಿಂಗ್. ಸೊ 24/7 our laboratory will be working. ಸೊ ಇಟ್ ಇಸ್ ಮೋರ್ ಪವರ್ಫುಲ್. ಆ್ಯಂಡ್ ಎಲ್ಲ ಥರದ ಸಪೋರ್ಟು ನಮ್ಮ ಡೈರೆಕ್ಟರ್ ಸರ್ ಕೊಡ್ತಾ ಇದ್ದಾರೆ. ಸೊ ವಿ ಆರ್ ವರ್ಕಿಂಗ್ ಹಾರ್ಡ್ ಟುವರ್ಡ್ಸ್ ಅವರ್ ಗೋಲ್. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಏನಂದರೆ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಏನು ಬಿಮ್ಸ್ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಇವೆಲ್ಲ ನಾರಿಯ ಶಕ್ತಿ ಅಂತ ಹೇಳ್ಬೋದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವರೆಲ್ಲರೂ ಕೂಡ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಒಂದು ಶಕ್ತಿಯಾಗಿದ್ದಾರೆ. ಕೇವಲ ತಾಯಿ ತನ್ನ ಕುಟುಂಬಕ್ಕಷ್ಟೇ ಅಲ್ಲ, ಇವರು ಒಂದು ಬಿಮ್ಸ್ ಆಸ್ಪತ್ರೆಯಲ್ಲಿ ತಾಯಿಗಳಾಗಿ ಬೇರೆ ಬೇರೆ ವಿಭಾಗದ ಒಂದು ತಾಯಿ ಯಾವ ರೀತಿಯ ಒಂದು ಜವಾಬ್ದಾರಿ ನಿರ್ವಹಿಸ್ತಾಳೋ ಅದೇ ರೀತಿಯ ಒಂದು ಜವಾಬ್ದಾರಿ ಇಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತೀವಿ. ಇದೇ ರೀತಿ ತಮ್ಮ ಕರ್ತವ್ಯದಲ್ಲಿ ಇನ್ನಷ್ಟು ಜನಮುಖಿ ಕೆಲಸ ಮಾಡುವ ಮೂಲಕ ಮತ್ತಷ್ಟು ಸಾಧನೆ ಮಾಡಲಿ ಅನ್ನೋಂಥ ಒಂದು ಆಶೆಯನ್ನು ಕೂಡ ನಾವು ಆಶಿಸ್ತೇವೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸ್ತಿ, TV5 ಬೆಳಗಾವಿ.